ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದುಬಿಟ್ಟು ನಾವು ಈ ಫಸ್ಟ್ ಅರ್ತ್ ಇವಾಗೇನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಫೌಂಡೇಶನ್ ಅವರಿಂದ ನಾವು ಇದೊಂದು ಜೈವಿಕ ಸೂಕ್ಷ್ಮ ಜೀವಾಣುಗಳ ಒಂದು ಲಿಕ್ವಿಡ್ ತರಿಸಿದ್ವಿ. ನೋಡೋಣ, ಒಂದು ಟೈಮ್ ಹಾಕಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಜಸ್ಟ್ ಫಾರ್ ಎಕ್ಸ್ಪೆರಿಮೆಂಟ್ ಯಾವ ಥರ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೋಸ್ಕರ. ಸೊ ಅದನ್ನೇ ನಾನು ಇವಾಗ ಇದರಲ್ಲಿ ತೋರಿಸ್ತಾ ಇರೋದು. ಫಸ್ಟ್ ಅರ್ತ್ ಅವ್ರದ್ದು ಕಿರಣ್ ಪ್ರಕಾಶ್ ಅಂತ ಹೇಳ್ಬಿಟ್ಟು ಅವರೇ ಇದನ್ನು ಎಲ್ಲ ಫೌಂಡೇಶನ್ನ ಅವರೇ ಸ್ಥಾಪನೆ ಮಾಡಿರೋದು. ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ತುಂಬ ವೀಡಿಯೋಸ್ ಅವ್ರದ್ದೇ ಬಿಟ್ಟಿರೋದು. ಅದನ್ನು ನೋಡೋಣ, ಒಂದು ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿರೋದು. ಸೊ ಅದಕ್ಕೋಸ್ಕರ ಈ 1 ಲೀಟ್ರ್ ಲಿಕ್ವಿಡಿಗೆ ನಾವು 200 ಲೀಟ್ರ್ ನೀರನ್ನ ಡ್ರಮ್ಗೆ ತುಂಬಿಸ್ಕೊತಾ ಇದ್ದೀವಿ. ನೋಡ್ಬೋದು, ಡ್ರಮ್ಮಲ್ಲಿ ನೀರು ನಮ್ಮದು ವೆಂಚೂರಿ ಮುಖಾಂತರ ನೀರು ಬಿಟ್ಕೊತಾ ಇದ್ದೀವಿ. ಇದು ನಮ್ಮ ವೆಂಚೂರಿ ಸೆಟಪ್ಪು. ಇದು ನಮ್ಮ ಸುತ್ತು ನಮ್ಮದು ಅಡಿಕೆ ಮತ್ತು ತೆಂಗು ಆಗಿರೋವಂಥ ಒಂದು ತೋಟ. ಇವಾಗ 1 ತಿಂಗಳ ಮೇಲೆ ಒಂದು 10 ದಿನ ಆಗಿರ್ಬೋದು. ಮಿಡ್ಲಲ್ಲಿ ಮೆಕ್ಕೆಜೋಳ ಎಲ್ಲ ಹಾಕಿದ್ದೀವಿ. ಸೊ ಅದಕ್ಕೆ ಇವಾಗ ಈ ಲಿಕ್ವಿಡ್ ತಯಾರಿಸ್ಕೋಸ್ಕರ 200 ಲೀಟ್ರ್ ನೀರು ಹಾಕ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಏನೇನಪ್ಪ ಆ್ಯಡ್ ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿದಿರ್ಬೋದು, ಇದು ಕಡಲೆ ಹಿಟ್ಟು 2 kg. 200 ಲೀಟ್ರ್ ನೀರಿಗೆ 2 kg ಕಡಲೆ ಹಿಟ್ಟು ಹಾಕಬೇಕು. ಮತ್ತು 2 kg ಆರ್ಗ್ಯಾನಿಕ್ ಬೆಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲನೇ ಆಗಿರಬೇಕು. ಅಕಸ್ಮಾತ್ ಸಿಗಲಿಲ್ಲದ್ರೆ ನಾರ್ಮಲ್ ಬೆಲ್ಲನೂ ಆಗುತ್ತೆ, ಬಟ್ ಫಸ್ಟ್ ಚಾಯ್ಸ್ ನಮ್ಮದು ಯಾವತ್ತಿದ್ರೂ ಆರ್ಗ್ಯಾನಿಕ್ ಬೆಲ್ಲನೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ 2 kg ಬೆಲ್ಲ, 2 kg ಕಡಲೆ ಹಿಟ್ಟು, 1 ಲೀಟ್ರ್ ಅವ್ರದ್ದು ಲಿಕ್ವಿಡ್. ಇದು 1 ಲೀಟ್ರ್ ಅಷ್ಟೇ ಅಲ್ಲ, ಅವ್ರದ್ದು ಸೆಟಪ್ಪಲ್ಲಿ ಅದು 1500 ರೂಪಾಯಿಗೆ ಅದೊಂದು ಸೆಟಪ್ ಅವ್ರು ಕೊಡೋದು. ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಂದು 200 ರೂಪಾಯಿ ಚಾರ್ಜ್ ಆಗುತ್ತೆ. ಅವರು ಬಸ್ ಥ್ರೂ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತಾರೆ. ಇದು ಟೋಟಲ್ ಅವರು 6 ಲೀಟ್ರ್ ಕೊಟ್ಟಿರ್ತಾರೆ. ಇದು 1 ಲೀಟ್ರು, ಇನ್ನು 5 ಲೀಟ್ರ್ ಮನೇಲಿದೆ. ಅದನ್ನು ನಾವು ಈ 5 ದಿನ ಬಿಟ್ಟು, ಅಂದರೆ ಪ್ರತಿದಿನ ಇದನ್ನು 2 ರಿಂದ 3 ಸರಿ 5 ನಿಮಿಷ ರೊಟೇಷನ್ ಮಾಡ್ತಾ ಇರಬೇಕು. ಇದನ್ನೆಲ್ಲ ಹಾಕಿ ಆದಮೇಲೆ 5 ದಿನ ಆದಮೇಲೆ ಅದನ್ನು 5 ಲೀಟ್ರೇನು ಉಳ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅವತ್ತಿನ ದಿನ ಡ್ರಿಪ್ಪಲ್ಲಿ ಅಥವಾ ನಾವು ಡ್ರೆಂಚಿಂಗು ಮಾಡ್ಬೋದು. ಸೊ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಇದೊಂದು ಜಸ್ಟ್ ಹೆಂಗೆ ಸೆಟಪ್ ಮಾಡ್ಕೊಂಡಿದ್ವಿ, ಯಾವ್ಯಾವ ರೀತಿ ಇದನ್ನು ಹಾಕೋಬೇಕು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ನೀರು ತುಂಬಕ್ಕೆ ಇಟ್ಟಿದ್ದೀವಿ. ನೀರು ತುಂಬಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಯ್, ನೀರೆಲ್ಲ ತುಂಬ್ಕೊಂಡು ಇಟ್ಕೊಂಡಿದ್ದೀವಿ. ನೋಡಿದಿರ್ಬೋದು, ಇಲ್ಲಿ ಡ್ರಮ್ಮಿಂದ ಒಂದು 4 ಇಂಚ್ ಗ್ಯಾಪ್ ಇಟ್ಬಿಟ್ಟು ಅಲ್ಲಿ ನೀರು ತುಂಬಿಸ್ಕೋಬೇಕು. ಯಾಕಂದರೆ ಸ್ವಲ್ಪ ಗಾಳಿ ಆಡೋಕ್ಕೆ, ನಾವು ಇವಾಗ ಜೀವಾಣು ತಯಾರು ಮಾಡ್ತಿದ್ದೀವಿ ಅಂತಂದರೆ ಡ್ರಮ್ಮಲ್ಲಿ ಅದು ಸ್ವಲ್ಪ ಗಾಳಿ ಆಡೋಕ್ಕೆ ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ. ತಯಾರು ಮಾಡ್ಕೊಂಡಿದ್ವಿ. ಇದನ್ನು ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೋಡ್ತಿರ್ಬೋದು, ಇದು ಫಸ್ಟ್ ಅರ್ತ್ ಅವ್ರದ್ದು. ಸ್ಮೆಲ್ ಹೆಂಗಿದೆ ಅಂತಂದರೆ, ಇದು ಒಳ್ಳೆ ಈ ಹುಳಿ ಮಜ್ಜಿಗೆ ಮತ್ತು ಬೆಲ್ಲನ ತುಂಬ ದಿನ ಕಲಸಿಟ್ಟಾಗ ಒಂಥರ ಇತ್ಲಾಗೆ ಹುಳಿನೂ ಅಲ್ಲ, ಇತ್ಲಾಗ ಸ್ವೀಟು ಅಲ್ಲ, ಆ ಥರ ಒಂದು ಸ್ಮೆಲ್ ಇದೆ. ಇದು ಬರಬೇಕಾದ್ರೆ ಒಂದು ಕಟಿಂಗ್ ಪ್ಲೇಯರ ಇಲ್ಲ ಸ್ಕ್ರೂ ಡ್ರೈವರ್ ತೊಗೊಂಬರ್ರಿ. ಯಾಕಂದರೆ ಇದ್ರ ಮೇಲ್ಗಡೆ ಫಿಲ್ಟ್ರ್ ಹಾಕಿರ್ತಾರೆ ಅವರು, ಅಷ್ಟು ಸುಲಭಕ್ಕೆ ತೆಗಿಯೋಕ್ಕೆ ಬರೋಲ್ಲ. ಅದನ್ನು ತೆಗಿಯೋಕ್ಕೋಸ್ಕರ ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ತಂದರೆ ಬೆಸ್ಟ್. ಈಗ ನೋಡ್ತಿರ್ಬೋದು, 2 kg ಬೆಲ್ಲ ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೀವಿ. ಇನ್ನೂ ಪುಡಿ ಮಾಡಿ ಇಟ್ಕೊಂಡ್ರೆ ಬೇಗ ಕರಗುತ್ತೆ. ಇಲ್ಲ ಅಂತಂದ್ರೆ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಹಿಟ್ಟು ತಗೊಳ್ಳೆ. 2 kg ಹಿಟ್ಟನ್ನ ಒಂದು ಸೀರೆ ಬ್ಯಾಗಲ್ಲಿ ಹಾಕಿಟ್ಕೊಂಡಿದ್ದೀವಿ. ಯಾಕಂದ್ರೆ ಡೈರೆಕ್ಟಾಗಿ ಹಿಟ್ಟು ಹಾಕ್ಬೋದು, ಹಾಕೋಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಡ್ರಿಪ್ಪಲ್ಲಿ ಬಿಡ್ತಾ ಇರೋದ್ರಿಂದ ಈ ಹಿಟ್ಟು ಡ್ರಿಪ್ ಇದರಲ್ಲಿ ಹೋಗಿ ಸಿಕ್ಕೊಂಡು ಮತ್ತು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಸೀರೆಯಲ್ಲಿ ಹಾಕಿ ಇದನ್ನು ಕಟ್ಬಿಟ್ಟು ಡ್ರಮ್ಮಿಗೆ ಮೇಲ್ಗಡೆ ಕಟ್ಬಿಟ್ಟು ನೀರಲ್ಲಿ ಬಿಟ್ಬಿಡ್ತೀವಿ. ಸೊ ಅದರಲ್ಲಿ ಎಲ್ಲ ಈ ಹಿಟ್ಟಿನ ಕಣ ಎಲ್ಲ ನೀರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಅದೊಂದು ಮೇನ್ ಉದ್ದೇಶ. ಸೊ ಇವಾಗ ಹಾಕೋಣ ಬರ್ರಿ, ಒಂದೊಂದೇ. ಫಸ್ಟ್ ಬೆಲ್ಲ ಮೊದಲು ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೊಂಡು ಆದ ನಂತರ ಇವ್ರದ್ದು ಲಿಕ್ವಿಡ್ ಏನಿದೆಯಲ್ಲ, ಆ ಲಿಕ್ವಿಡ್ನ 1 ಲೀಟ್ರ್ ಹಾಕೋಣ ಇದಕ್ಕೆ. ಇದರಲ್ಲೆಲ್ಲ ಬೆನಿಫಿಷಿಯಲ್ ಸೂಕ್ಷ್ಮಾಣುಜೀವಿಗಳು, ಅಂದರೆ ಉಪಯುಕ್ತವಾದಂಥ ಸೂಕ್ಷ್ಮಾಣುಜೀವಿಗಳು ನಮ್ಮ ಗಿಡಗಳ ಬೆಳವಣಿಗೆಗೆ, ಮಣ್ಣಿನ ಆರೋಗ್ಯದ ಸುಧಾರಣೆಗೆ
NPK ಅನ್ನು ತಯಾರಿಸುವಂಥ ಪ್ರತಿಯೊಂದು ಎಲ್ಲ ರೀತಿಯ ಜೀವಾಣುಗಳು ಇದರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೀರಲ್ಲಿ ತುಂಬಿಸಿ ಇದ್ರೊಳಗಡೆ ಇದು ಫಿಲ್ಟ್ರ್, ಇದು ಗಾಳಿ ಆಡೋಕ್ಕೋಸ್ಕರ ಅವ್ರು ಹಾಕಿರೋದು. ಓಕೆ, ಹಾಕೊಂಡಾಯ್ತು. ನೆಕ್ಸ್ಟ್ ಏನಿಲ್ಲ, ನೀವು ಒಂದು ಹಿಡಿ ಮಣ್ಣು ಸಹಿತ ಹಾಕ್ಬೋದು ನಿಮ್ಮ ಹೊಲದ್ದು, ಬಟ್ ನಾನೇನು ಹಾಕ್ತಾಯಿಲ್ಲ. ಇವಾಗ ಹಿಟ್ಟನ್ನ ಹಾಕ್ತಾಯಿದ್ದೀವಿ. ಹಿಟ್ಟು ಯಾವ ಥರ ಹೋಗ್ತಾಯಿದೆ ಫಿಲ್ಟ್ರಾಗಿ. ಈ ಕಡಲೆ ಹಿಟ್ಟು ಮತ್ತು ಬೆಲ್ಲ ಹಾಕೋ ಉದ್ದೇಶ, ಬೆಲ್ಲ ಒಂಥರ ಜೀವಾಣುಗಳಿಗೆ ಊಟ ಇದ್ದಂಗೆ, ಅದು ಬದುಕೋಕ್ಕೋಸ್ಕರ. ಇದು ಕಡಲೆ ಹಿಟ್ಟು, ಇದು ಸಹಿತ ಒಂದು ರೀತಿಯ ಪೌಷ್ಟಿಕಾಂಶತೆ ಕೊಡೋಕ್ಕೋಸ್ಕರ, ಈ ಕಲ್ಚರ್ನ ಇನ್ನೂ ಅಷ್ಟು ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ಈ ಕಡಲೆ ಹಿಟ್ಟು ಹಾಕ್ತಾರೆ. ಕಡಲೆ ಹಿಟ್ಟೇ ಹಾಕಬೇಕು ಅಂತ ಏನು ಇದು ಇಲ್ಲ, ಯಾವುದೇ ರೀತಿಯ ದ್ವಿದಳ ಧಾನ್ಯದ ಹಿಟ್ಟು ಸಹಿತ ಹಾಕ್ಬೋದು. ಬಟ್ ಎಕ್ಸ್ಪೆರಿಮೆಂಟ್ ಪ್ರಕಾರ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೋಡ್ತಿರೋದು ಕಡಲೆ ಹಿಟ್ಟು ಆದಮೇಲೆ ಆಗ್ತಾ ಇದೆ ಸೊಲ್ಯೂಷನ್ ಅಂತೇಳಿ. ಫುಲ್ ವೈಟ್ ಕಲರ್ ಬಣ್ಣ ತಿರುಗುತ್ತೆ. ಇಷ್ಟೇ ಇದು ಮಾಡೋದು. ನೆಕ್ಸ್ಟು ಇದನ್ನು ತಿರ್ಸೋಕ್ಕೋಸ್ಕರ ಒಂದು ಕೋಲ್ ತೊಗೊಂಬಂದಿರ್ಬೇಕು. ನಾವು ಒಂದು ಬಿದಿರು ಕೋಲ್ ತೊಗೊಂಬಂದಿದ್ವಿ. ಪ್ರತಿದಿನ ನೋಡ್ತಿರ್ಬೋದು ಎಲ್ಲ ಹಾಕಿದ್ದೀವಿ. ಎಲ್ಲ ಕಡಲೆ ಹಿಟ್ಟು ಕೂಡ ನೀರಲ್ಲಿ ಮಿಕ್ಸ್ ಆಗಿದೆ. ನೋಡಿರಿ ಯಾವ ಥರ ಒಂಥರ ಬೂರುಗು ಟೈಪು ಕ್ರಿಯೇಷನ್ ಆಗಿದೆ. ವೈಟ್ ಕಲರ್ ಹಿಟ್ಟಿಂಗ್ ಕಲರ್ ಬಂದುಬಿಟ್ಟಿದೆ ನೀರು. ಸೊ ಇದನ್ನು ಕ್ಲಾಕ್ ವೈಸ್ ಅಂದರೆ ಈ ಥರ ಎಡಗಡೆಯಿಂದ ಬಲಗಡೆ, ಎಡದಿಂದ ಬಲಕ್ಕೆ 5 ನಿಮಿಷ, ಬೆಳಗ್ಗೆ 5 ನಿಮಿಷ, ಮಧ್ಯಾಹ್ನ 5 ನಿಮಿಷ, ಸಂಜೆ 5 ನಿಮಿಷ ರೊಟೇಷನ್ ಮಾಡಿದರೆ ಇದರಲ್ಲಿರೋ ಜೀವಾಣುಗಳು ಮಲ್ಟಿಪ್ಲಿಕೇಶನ್ ಅಂದರೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಎಷ್ಟು ನಾವು ಜಾಸ್ತಿ ತಿರುಗಿಸ್ತೀವಿ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಇದು. ಸೊ ದಿನಕ್ಕೆ 3 ಸಾರಿ ಮಾಡಿದರೆ ಬೆಸ್ಟು. ಇಲ್ಲ ನಮಗೆ ಟೈಮ್ ಸಿಗ್ತಾಯಿಲ್ಲ ಅಂದರೆ ದಿನಕ್ಕೆ 2 ಟೈಮ್ಸ್ ಆದರೂ ಮಿನಿಮಮ್ ಮಾಡಲೇಬೇಕಾಗತ್ತೆ. ನೀವು ಎಷ್ಟು ಅಂದರೆ 5 ದಿನಕ್ಕೆ ತಯಾರಾಗಿ ದಿನಕ್ಕೆ 2 ಸರಿ ಮಾಡಿದರೆ ಒಂದು 5 ರಿಂದ 6 ದಿನಕ್ಕೆ ಇದು ರೆಡಿ ಆಗುತ್ತೆ. ದಿನಕ್ಕೆ ಬರೀ ಒಂದೇ ಸರಿ ಮಾಡಿದರೆ ಇದೇನು ಹಾಳಾಗಲ್ಲ ಇದೇ ದಿನಕ್ಕೆ, ಬಟ್ ಜೀವಾಣುಗಳ ಸಂಖ್ಯೆ ಕಡಿಮೆ ಇರ್ತವೆ. ಒಂದು 5 ದಿನ ಮಾಡೋದೇ ನೀವು 6-7 ದಿನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಬಿಡಬೇಕಾಗತ್ತೆ. ಎಷ್ಟು ರೊಟೇಷನ್ ಚೆನ್ನಾಗಿ ಮಾಡಿರ್ತೀರೋ ಅಷ್ಟು ಬೇಗನೆ ರೆಡಿ ಆಗುತ್ತೆ ಇದು. ಓಕೆನಾ? ಸೊ ಅದು ರೆಡಿ ಆದಮೇಲೆ ಹೇಗಿರುತ್ತೆ ಅನ್ನೋದೊಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಇದು ಇವತ್ತಿಗೆ ಕರೆಕ್ಟ್ 5 ದಿನ ಕಳೆದಿದೆ. 5 ದಿನ ಮುಗಿದು ಇದು 6ನೇ ದಿನದ ಬೆಳಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇರೋ ವಿಡಿಯೋ ಇದು. ಈ ಥರ ಕಲ್ಚರು ಫಸ್ಟ್ ಅವ್ರದ್ದು ಈ ಥರ ಕಲ್ಚರ್ ರೆಡಿ ಆಗಿದೆ. ನೋಡ್ತಿರ್ಬೋದು. ಒಳ್ಳೆ ಈ ಹುಳಿ ಮಜ್ಜಿಗೆ ವಾಸನೆ ಫುಲ್ ಹೊಡೆಯುತ್ತೆ ಎಲ್ಲ ಕಡೆ. ಇವಾಗ ಅವ್ರದ್ದು ಇನ್ನೂ 5 ಲೀಟ್ರದ್ದು ಕ್ಯಾನ್ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಸೊ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಡ್ರಿಪ್ ಮುಖಾಂತರ ನಾವು ಬಿಡ್ತಾಯಿದ್ದೀವಿ. ಇವಾಗ 5 ಲೀಟ್ರಿನ ಕ್ಯಾನಿಂದ ಹಾಕ್ತಾಯಿದ್ದೀವಿ. ಹಾಕು.
5 ಲೀಟ್ರ್ ಕ್ಯಾನ್ ಹಾಕೊಂಡು ಫುಲ್ ಈಗ ತಿರುಗಿಸಿ ಟ್ರಿಪ್ ಬಿಡ್ಬಿಡೋದು ಅಷ್ಟೇ. ಒಂದು 2 ನಿಮಿಷ ಇರ್ಸೋದು. ಬನ್ನಿ. ತಿರುಗಿಸಿ ಹೆಂಗೂ ನಿಮಗೆ ಈ ವೆಂಚರ್ ಸೆಟಪ್ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಆ ವೆಂಚರ್ ಸೆಟಪ್ ಮುಖಾಂತರ ಡ್ರಿಪ್ಪಿಗೆ ಜಗ್ಸಿ ಬಿಟ್ಬಿಟ್ರೆ ಮುಗಿಯುತ್ತೆ. ಇಷ್ಟೇ ಇದರ ಪ್ರೋಸೆಸ್ಸು. ಐ ಥಿಂಕ್ ಇದು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್ ಬಾಯ್.